ನಮಸ್ಕಾರ ಬಂಧುಗಳೇ. ಹಾಯ್ ಹಲೋ ನಮಸ್ತೆ. ನಮ್ಮೆಲ್ಲ ಝೀರೋ ಮೆಮೊರೀಸ್ನ ನೆನಪಿನ ನಾವಿಕರಿಗೆ ಹಾಗೂ ಕನಸಿನ ಮನುಷ್ಯರಿಗೆ ಇವತ್ತು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ವಿಡಿಯೋದ ವಿಶೇಷ ಇವಾಗ ಮೂಡಿಗೆರೆದಲ್ಲಿದ್ದೀವಿ, ಹಳೆ ಮೂಡಿಗೆರೆ. ಎಷ್ಟು ದಿನ ಸ್ವಲ್ಪ ಹೊರಗಡೆ ಬರಲಿಕ್ಕೆಲ್ಲ ಟೈಮ್ ಆಗ್ತಿರ್ಲಿಲ್ಲ. ನೋಡಿ ಇವತ್ತು ಆಚೆ ಬಂದಿದ್ದೀವಿ ಗೋಡು ಬಿಟ್ಟಿದ್ದೀವಿ. ವೆಲ್ಕಮ್ ಮಾಡೋದಕ್ಕೆ ನಮ್ಮ ಕಣ್ಕಲ್ನ ಟೂ ವೀಲರ್ ಮೆಕ್ಯಾನಿಕ್ ನವೀನ್ ಅವರು ಇದ್ದಾರೆ. ನಮಗೆ ಹೋದ್ರೆ ಮನೇಲಿ ಒಂಥರ ಇರುತ್ತೆ, ಗ್ಯಾರೇಜ್ ಬಂದ್ರೆ ಗ್ಯಾರೇಜ್ ಟೆನ್ಷನ್ ಯಾವಾಗಲೂ ಟೆನ್ಷನ್ ಇರುತ್ತೆ. ಈ ರೀತಿ ಒಂದು ಇದಾಗ್ಬಿಟ್ರೆ ಒಂದು ಆಟ ಎಂಜಾಯ್ಮೆಂಟ್ ಇರುತ್ತೆ ನಮಗೆ. ಕ್ರಿಕೆಟ್ ಅದೃಷ್ಟದ ಆಟನ ಅಥವಾ ಪ್ರತಿಭೆನ ಅಂತ? ಅದೃಷ್ಟ ಪಕ್ಕ ಎಲ್ಲ ಎರಡೂ ಇದೆ. ಅದೃಷ್ಟ ಜೊತೆಗೆ ಸ್ವಲ್ಪ ಅಭ್ಯಾಸನ ಬೇಕಾಗುತ್ತೆ. ಮಾಡ್ಕೊಳ್ಳಿ. ಮತ್ತೆ ಟೀಮ್ನ ಕ್ಯಾಪ್ಟನ್ ಅಂತ ಯಾರಿದ್ದಾರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರ ಮುಖಾಂತರ ನಾನು ಹಣ ತಲುಪಿಸೋ ಒಂದು ವ್ಯವಸ್ಥೆ ಮಾಡ್ತೀನಿ. ಧನ್ಯವಾದಗಳು. ನನಗೆ ಜೊತೆಗೆ ಕ್ರೀಡೆನೂ ಇರ್ಲಿ ಅಂತ. ಕ್ರೀಡೆನೂ ಇರಲಿ. ಡೈಲಿ ಆ ನಟ್ಟು ಬೋಲ್ಟು ಗ್ರೀಸು ಯಾವಾಗೂ ಇದ್ದಿದ್ದೆ, ಟೈರು ಟ್ಯೂಬು ಎಲ್ಲ ಅದ್ರ ಮಧ್ಯೆ ಈ ಬಾಲು ಬ್ಯಾಟು ಇವಾಗ ಸೇರಿದೆ ಅಷ್ಟೇ. ಈಗ ಮನೆಯಲ್ಲಿ MBBS ಡಾಕ್ಟರ್ ಹೆಂಗೋ ಹಾಗೆ ನಾವು ಕೂಡ ಅವರು ಮನುಷ್ಯರು ಡಾಕ್ಟ್ರು, ನಾವು ವೆಹಿಕಲ್ ಡಾಕ್ಟ್ರು. ಅವ್ರು ತಪ್ಪು ಮಾಡ್ರೆ ಪ್ರಾಣ ಹೋಗುತ್ತೆ, ನಾವು ತಪ್ಪು ಮಾಡ್ರೆ ಪ್ರಾಣ ಹೋಗುತ್ತೆ. ಹಾಯ್ ಹಲೋ ನಮಸ್ತೆ. ನಮ್ಮೆಲ್ಲ ಝೀರೋ ಮೆಮೊರೀಸ್ನ ನೆನಪಿನ ನಾವಿಕರಿಗೆ ಹಾಗೂ ಕನಸಿನ ಮನುಷ್ಯರಿಗೆ ಇವತ್ತು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ವಿಡಿಯೋದ ವಿಶೇಷ ಏನು ಕತೆ ಅಂತೆಲ್ಲ ಪವನ್ ಅವ್ರು ಹೇಳ್ತಾರೆ ಈಗ. ಅಲ್ಲ, ನಾನು ಹೇಳಲ್ಲ, ಅಲ್ಲಿ ಹೋಗಿ ಕೇಳೋಣ. ನಿಮಗೆ ಗೊತ್ತಿಲ್ಲ ಹಾಗಾದ್ರೆ? ನನಗೆ ವಿಷಯ ಗೊತ್ತಿಲ್ಲ, ಕರೆದಿದ್ದೆ ನೋಡೋಣ. ಓಕೆ, ನಾವೀಗ ಎಲ್ಲಿದ್ದೀವಿ ಅಂತ ಕರೆಕ್ಟಾಗಿ ಹೇಳಿ ನೋಡೋಣ ವೀಕ್ಷಕರಿಗೆ. ನಾವಿವಾಗ ಮೂಡಿಗೆರೆದಲ್ಲಿದ್ದೀವಿ, ಹಳೆ ಮೂಡಿಗೆರೆ. ಎಷ್ಟು ದಿನ ಸ್ವಲ್ಪ ಹೊರಗಡೆ ಬರಲಿಕ್ಕೆಲ್ಲ ಟೈಮ್ ಆಗ್ತಿರ್ಲಿಲ್ಲ. ನೋಡಿ ಇವತ್ತು ಆಚೆ ಬಂದಿದ್ದೀವಿ, ಗೋಡು ಬಿಟ್ಟಿದ್ದೀವಿ. ಈಗ ನಮಗೆಲ್ಲ ಕಳಸ ತಾಲೂಕಾಗಿತ್ತು, ಮೊದಲು ಮೂಡಿಗೆರೆ ತಾಲೂಕು ಅಂತ ಇತ್ತು. ಅದನ್ನ ಹೇಳಲಿಕ್ಕೆ ಅಂತ ಬಂದೆ. ಅಂದ್ರೆ ಮೊದಲು ಅಡ್ರೆಸ್ ಬರಬೇಕಾದ್ರೆ ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಂತ. ಇವಾಗ ಸ್ವಲ್ಪ ನಮಗೂ ಕನ್ಫ್ಯೂಸ್ ಆಗ್ತದೆ. ಕಳಸ ತಾಲೂಕು ಅಂತ ಬರೀ ಮರ್ತೋಗಿರ್ತದೆ. ಹೌದು, ಅದು ಬಾರಿ ನೆನಪು ಮಾಡಿ ಬರಿಬೇಕು. ಮತ್ತೆ ನೋಡಿ, ಇದು ಕಳಸ ಹೋಗುವಂಥ ರೋಡು ಈ ಕಡೆ. ಅದು ಆಚೆ ಹೋಗೋದು, ಕಳಸ ಹೋಗುವಂಥದ್ದು. ಈ ಕಡೆ ಬೇಲೂರು, ಹಾಸನ, ಈ ಕಡೆ ಹೋಗೋದು. ಈ ಕಡೆ ಮೂಡಿಗೆರೆ ಸ್ಟ್ರೈಟ್, ಮೂಡಿಗೆರೆ ಚಿಕ್ಕಮಗಳೂರು. ಬನ್ನಿ ಇವತ್ತು ಹೋಗೋಣ. ಅಲ್ಲೊಂದು ಕಾರ್ಯಕ್ರಮ ಇದೆ. ನಾವು ಇಲ್ಲೇ ಹೇಳಿದ್ರೆ ಸರಿ ಆಗಲ್ಲ, ಮತ್ತೆ ಅಲ್ಲಿ ಹೋಗಿ ಮಾತಾಡ್ಬೇಕಲ್ಲ ಸ್ವಲ್ಪ. ಎಲ್ಲ ಇಲ್ಲೇ ಮಾತಾಡಿದ್ರೆ ಅಲ್ಲಿ ಅಂತ ಮಾತಾಡೋದು. ಹೋಗುವ ಸರಿ, ಅಲ್ಲಿ ಹೋಗುವ. ಮೂಡಿಗೆರೆಗೆ ಬಂದಿದ್ದಾಯ್ತು. ಇವಾಗ ಎಂತ ಇದು, ನಿಮ್ಮದು ತೋಟಗಾರಿಕೆ ಮಹಾವಿದ್ಯಾಲಯ. ಇವನು ಅವಾಗಂತ ಬೇರೆ ಹೇಳಿದ್ದ ಮಾರೆ, ನನಗದು ನೆನಪಾಗಿಲ್ಲ. ಹಾರ್ಟಿಕಲ್ಚರ್ ಕಾಲೇಜು ಕ್ರೀಡಾಂಗಣದಲ್ಲಿ ನಡೀತಿರೋದಲ್ಲ. ಅದೇ ಟೂ ವೀಲರ್ ಮೆಕ್ಯಾನಿಕ್ ಅಪ್ಪಲ್ಲ. ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ನಮ್ಮ ಕಣ್ಕಲ್ನ ಟೂ ವೀಲರ್ ಮೆಕ್ಯಾನಿಕ್ ನವೀನ್ ಅವರು ಇದ್ದಾರೆ. ನಮಗೆ ಕರ್ಕೊಂಡು ಹೋಗ್ತೀರಣ್ಣ ಅಲ್ಲಿಗೆ? ಹೋಗುವ ಅಲ್ಲಿಗೆ. ಈಗ ಆದರೆ ಹೋಗ್ತೀರ ನೀವು? ನಮ್ಮ ಅಣ್ಣ ಮಾರೆ. ಕ್ರಿಕೆಟ್ ಪಂದ್ಯಾವಳಿಗೆ ಬಂದಿದ್ದೀವಿ. ಉದ್ಘಾಟನೆ ಸಮಾರಂಭ ಆಗ್ತಾಯಿದೆ. ಬನ್ನಿ, ಉದ್ಘಾಟನೆ ಆದಮೇಲೆ ಸ್ವಲ್ಪ ಫ್ರೀ ಆಗ್ತಾರೆ, ಅವನ್ನೆಲ್ಲ ಮಾತಾಡ್ಸೋ ಆಮೇಲೆ. ಹಾಗೆ ಕ್ರೀಡಾಂಗಣದಲ್ಲಿ ಇವಾಗ ಇಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ ಅಧ್ಯಕ್ಷರಿಂದ. ಒಂದು ಇಲ್ಲಿ ಬಾಲ್ ಮತ್ತೆ ಅವರು ಒಂದು ಬ್ಯಾಟಿಂಗ್ ಎಲ್ಲ ಆಡಿ ಪಂದ್ಯಾವಳಿಗೆ ಚಾಲನೆ ಕೊಡ್ತಾರೆ. ಈಗ
ನೋಡಿ ಇದು ನಮ್ಮ ಕಳಸ ಟೀಮು ಎಲ್ಲ ಕಳಸ ಟೂ ವೀಲರ್ ಮೆಕ್ಯಾನಿಕ್ಸ್ ಎಲ್ಲರೂ. ನಾವು ಮುಖ್ಯವಾಗಿ ಈ ಒಂದು ಪಂದ್ಯಾವಳಿಗೆ ಬಂದಿದ್ದು ಇವರಿಗೋಸ್ಕರ. ನಮ್ಮ ಕೃಷ್ಣನ ಒಂದು ಕಾಲ್ ಮಾಡಿದ್ರು ಬನ್ನಿ ಅಂತೇಳಿ, ಹಾಗಾಗಿ ಬಂದಿದ್ದೀವಿ. ಎಲ್ಲ ಚೆನ್ನಾಗಿ ಆಡಬೇಕು, ಕಳಸಕ್ಕೆ ಸರಿ ಕಪ್ ಹೋಗ್ಬೇಕು, ಟೂ ವೀಲರ್ ಮೆಕ್ಯಾನಿಕ್ ಕಪ್. ಆಯ್ತಾ? ಕಪ್ಪು ನಮ್ದೇ. ನೋಡಿ ಉಮೇಶ್ ಅಣ್ಣ ನಡೀಲಿ. ಉಮೇಶ್ ಬೆಳಗ್ಗೆ ಸಾಯಂಕಾಲ ಎಷ್ಟೊತ್ತು ನೋಡಿದ್ರೆ ಗ್ರೌಂಡಲ್ಲೇ ಚೆನ್ನಾಗಿ ಆಡೀತಾ? ಅವನಣ್ಣ ಬಂದ್ರೆ ಸಾಕು. ನಿಮಗೆ ಇತ್ತು ಜರ್ಸಿ ಉಂಟು ನೀರಾಗ್ಲಿ ಹಂಗೋಗ್ಬೋದ್ಯಾ? ಅಲ್ಲಿ ನಾನು ಆಡ್ಬೋದು, ಯಾಕಂದರೆ ನಾನು ಒಂದು ಸ್ವಲ್ಪ ಟೈಮ್ ಮೆಕ್ಯಾನಿಕ್ ಫೀಲ್ಡಲ್ಲಿ ಇದ್ದೆ, ಹಾಗಾಗಿ ನೋಡೋಣ. ತಿಲ್ಲಿ ಆಡ್ತಾ ಕೂತ್ರೆ ಅಲ್ಲಿ ಮದುವೆ ಜಾತ್ರೆ ಎಲ್ಲ ಹಳ್ಳ ಹತ್ತಿರ್ತದೆ. ತುಂಬ ಕಡೆ ಪ್ರೋಗ್ರಾಮ್ ಎಲ್ಲ ಉಂಟು, ಹೋಗ್ಬೇಕು ಇವತ್ತು. ನೋಡೋಣ, ನೀವು ಆಡಿ. ಬರತ್ತಿ ಖಾಲಿ ಕೈಯಲ್ಲಿ ಬರಬೇಡಿ, ಕಳ್ಸಕ್ಕೆ ತರಬೇಕಾಯ್ತಾ ಸುಮಿತಾ? ಇದೊಂದು ಕ್ರೀಡಾಕೂಟವನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾಗಿ ಮಾತಾಡೋದಕ್ಕಾಗಿ ಕೇಳ್ಕೊಳ್ತೀವಿ. ಗೊಂದಲಗಳಾಯ್ತು, ಈ ಸರಿ ಆ ಗೊಂದಲಗಳು ಹಾಕ್ಬಾರ್ದು. ಎಲ್ಲ ಖುಷಿ ಖುಷಿಯಿಂದ ಆಡಬೇಕು. ಏನೇ ಆದ್ರೂ ತೀರ್ಮಾನ ಯಾರು ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ ಆಯೋಜಕರು. ಅರ್ಥ ಆಯ್ತಾ? ನೀವೇನೇ ಪ್ರಶ್ನೆ ಮಾಡ್ಬೇಕಾದ್ರೂ ಆಟ ಮುಗಿದ ಮೇಲೆ ಇಲ್ಲಿ ಕೇಳ್ಬೇಕು, ಬಿಟ್ರೆ ಅದ್ರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮಾತಾಡೋದು ವ್ಯವಸ್ಥೆ ಇಲ್ಲ. ಎಲ್ಲ ಖುಷಿ ಖುಷಿಯಾಗಿ ಆಟ ಆಡಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಗೆ ಈ ಕ್ರೀಡಾಕೂಟದ ಅಧ್ಯಕ್ಷರಾದ ಕ್ರಿಕೆಟ್ ಪಂದ್ಯಾವಳಿ ಇದು ಈ ಸಲ 2ನೇ ಸಲ ನಡೆಸ್ತಾ ಇರೋದು. ಹಂಗಾಗಿ ಎಲ್ಲರೂ ಕೇಳ್ಕೊಳ್ಳಿ, ಟೀಮಲ್ಲಿ ಯಾರ್ಯಾರು ಇದ್ದಾರೆ, ಕೆಲವೊಂದು ರೂಲ್ಸ್ಗಳಿದ್ದಾವೆ. ಪ್ರತಿಯೊಂದು ಮ್ಯಾಚಿಗೂ 5 ಓವರ್ ಮ್ಯಾಚ್ ಆಗಿರುತ್ತೆ. 5 ಓವರ್ ಮ್ಯಾಚು. ಅದರಲ್ಲಿ ಒಬ್ಬ ಬೌಲರಿಗೆ 2 ಓವರ್ ಇರುತ್ತೆ. ಬಾಕಿ 3 ಜನಕ್ಕೆ 1 ಓವರ್. ಅಲ್ಲಿಗೆ ಟೋಟಲ್ ಆಗಿ 5 ಓವರ್ ಆಯಿತು. ಏನು ಇದರಲ್ಲಿ ಲೀಸ್ಟ್ ಏನು ಕೊಟ್ಟಿರ್ತೀರಾ, ಬ್ಯಾಟ್ಸ್ಮನ್ 11 ಜನದು, 11 ಜನ ಮಾತ್ರ ಆಟ ಆಡೋಕ್ಕೆ ಅವಕಾಶ. ಫೀಲ್ಡಿಂಗಿಗೆ ಬೇಕಾದ್ರೆ ಕೆಲವರು ಏಜ್ ಆಗಿರ್ತಾರೆ, ಅವ್ರಿಗೆ ಬೇಕಾದ್ರೆ ಫೀಲ್ಡಿಂಗಿಗೆ ಬೇಕಾದ್ರೆ ಇಬ್ಬರನ್ನ ಹೊರಗಡೆ ಅವರಿಗೆ ಹಾಕ್ಸ್ಕೋಬೋದು. ಯಾಕಂದರೆ ತುಂಬ ಬಿಸಿಲಿದೆ ಈಗ, ಹಾಗಾಗಿ ಫೀಲ್ಡರ್ಗಳಿಗೆ ಒಂದು 2 ಜನಕ್ಕೆ ಇದಿದೆ. ಆಮೇಲೆ ಚೆಕ್ ಬೌಲಿಂಗ್ ಇರೋದಿಲ್ಲ. ಚೆಕ್ ಬೌಲಿಂಗ್ ಮಾಡೋದಾದ್ರೂ ನಿಮಗೆ ರೌಂಡ್ ಆರ್ಮೇ ಬಂದು ಸ್ಲೋ ಮಾಡಬೇಕು, ಅವರು ಗುರಿ ಇಟ್ಟು ಹೊಡೆಯಂಗಿಲ್ಲ. ಆಮೇಲೆ ತೀರ್ಮಾನ, ಅಂಪೈರ್ ತೀರ್ಮಾನನೇ ಅಂತಿಮ ತೀರ್ಮಾನ ಆಗಿರುತ್ತೆ. ರವಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ, ಅವರಿಗೆ ಸಂಘದ ಕಡೆಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ನಮ್ಮ ಟೂ ವೀಲರ್ ಅಧ್ಯಕ್ಷರು ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಆಮೇಲೆ ಬಾಬು ಬೈ ಗಣಮಕ್ಕಿ ಜೈರುದ್ದೀನ್ ಅವರಿಗೂ ಕೂಡ ಅವರು ಒಂದು ಸ್ಪಾನ್ಸರ್ ದಾನಿಗಳಾಗಿರ್ತಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ನಿತಿನ್ ಸಿಂಗ್ ಕೂಡ ಅವರು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ. ಅವರು ತಂಡದ ಆಟಗಾರ ಆದರೆ ಗಣಮಕ್ಕಿ ಟೀಮ್ ಕ್ಯಾಪ್ಟನ್ನು, ಅವರಿಗೂ ಕೂಡ ಧನ್ಯವಾದ. ಆಮೇಲೆ ಸೋಮು ರಾಮ್ದೇವ್ ಆಟೋಮೊಬೈಲ್ಸ್ ಅವರಿಗೂ ಕೂಡ ತುಂಬ ಧನ್ಯವಾದಗಳು, ಅವರು ಕೂಡ ದಾನಿಯಾಗಿರ್ತಾರೆ. ನೆಕ್ಸ್ಟ್ ಕೂಡ ದಾನಿಗಳು ನಮಗೆ ಇನ್ನೂ ಜಾಸ್ತಿ ಕೊಡಲಿ, ಇನ್ನೂ ಇಂಟ್ರೆಸ್ಟ್ ಕೊಟ್ಟಾಡೋಣ. ಆಮೇಲೆ ಯಾರು ಕೂಡ ಮೆಕ್ಯಾನಿಕ್ ಇಲ್ದಿದ್ದವರು ದಯವಿಟ್ಟು ಯಾರು ಆಡಬೇಡಿ ಸುಮ್ಮನೆ. ಮತ್ತೆ ಏನಿದೆ ಇವಾಗಲೇ ಡಿಸ್ಕಸ್ ಮಾಡಬೇಡಿ, ಮತ್ತೆ ಪಿಚ್ ಒಳಗೆ ಮಧ್ಯದಲ್ಲಿ ಎಲ್ಲೂ ಮಾಡ್ಕೋಬೇಡಿ. ತುಂಬ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಾಲಣ್ಣ ಹಾಗೂ ಅಭಿದಣ್ಣ ನನ್ನ ತುಂಬ ಇದು ಮಾಡಿ ಕರೆದ್ರಿಂದ ನಾನು ಬಂದಿದ್ದೇನೆ. ನಿಮ್ಮೆಲ್ಲರ ನೋಡೋಕ್ಕೆ ಒಂದು ಇದು ನನಗೆ ಕೊಟ್ಟಿದ್ದೀರಾ, ಹಾಗಾಗಿ ನಿಮ್ಮ ಅಮೂಲ್ಯವಾದ ಟೈಮ್ನ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಈ ಒಂದು ಟೀಮ್ನಲ್ಲಿ ಮೊದಲ ಬಹುಮಾನವನ್ನು ಯಾರು ತಗೊಂತೀರ ಅಂಥವ್ರಿಗೆ ನಾನು ಒಂದು 5,000 ಇದರಾಗಿ ಕೊಡ್ತಾ ಇದ್ದೀನಿ. 2ನೇ ಬಹುಮಾನವನ್ನು 3,000 ನಗದಾಗಿ ನಾನು ಕೊಡ್ತಾ ಇದ್ದೀನಿ. 3ನೇ ಬಹುಮಾನವನ್ನು 2,000 ಆಗಿ ಕೊಡ್ತಾ ಇದ್ದೀನಿ. ಇದರ ಕಾಂಟ್ಯಾಕ್ಟನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಇದು ಮಾಡ್ಕೊಳ್ಳಿ. ಮತ್ತು ಟೀಮ್ನ ಕ್ಯಾಪ್ಟನ್ ಅಂತ ಯಾರಿದ್ದೀರೋ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರ ಮುಖಾಂತರ ನಾನು ಹಣ ತಪ್ಪಿಸೋ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ನನಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಮತ್ತು ಇಲ್ಲಿ ಕರ್ಲಿಗೆ ಇದು ಮಾಡೋಕ್ಕೆ ಭಾಳ ತುಂಬ ಧನ್ಯವಾದಗಳು ಎಲ್ಲರಿಗೂ. ಈಗ ಏನು ಮೂಡಿಗೆರೆ ಟೂ ವೀಲರ್ ಮೆಕ್ಯಾನಿಕ್ ಕಪ್ ಇಲ್ಲಿಗೆ ಬಂದಿದೆ. ಇದರ ಆಯೋಜಕರು ಮತ್ತು ಇವ್ರ ಪರಿಚಯ ಇವ್ರ ಹತ್ರನೇ ಮಾಡಿಸ್ಕೊಳ್ಳಿ, ಯಾಕಂದ್ರೆ ನಮಗೆ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಬಾಲಕೃಷ್ಣ ಅಂತ, ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರ ಸಂಘಟನೆ ಮೂಡಿಗೆರೆ ತಾಲೂಕು, ಈ ಸಂಘದ ಅಧ್ಯಕ್ಷ ನಾನು. ನಮ್ಮ ಹುಡುಗರು ಎಲ್ಲ ಸೇರಿ ಕಳೆದ 2024 ಕ್ರಿಕೆಟ್ ಆಡಿದರು. 24ರಲ್ಲಿ ಅದಷ್ಟು ಅನುಭವ ಇರಲಿಲ್ಲ ನಮಗೆ. ಅದಕ್ಕೆ ಈ ಸರಿ ಮತ್ತೆ ಆಡ್ತೇವೆ 25ಕ್ಕೆ. ಈ ಸರಿ ಯಾವುದೇ ಗೊಂದಲಗಳಿಲ್ಲದಂಗೆ ಒಳ್ಳೆ ರೀತಿಯಲ್ಲಿ ಆಡಲಿ ಅಂತ ಹೇಳ್ತಾ, ಆಮೇಲೆ ಯಾರು ಇಲ್ಲಿ ಮನಸ್ತಾಪ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಇದು ಒಂದು ಕುಟುಂಬ, ಇದು ಮೆಕ್ಯಾನಿಕ್ ಅಂದರೆ ಒಂದು ಕುಟುಂಬ. ಇದು
ಟೂ ವೀಲ್ ಮೆಕ್ಯಾನಿಕ್ ಕುಟುಂಬ ಅಂದರೆ ಅದು ಕುಟುಂಬನೇ ಅದು. ಹಾಗಾದ್ರಿಂದ ಎಲ್ಲ ಹೊಂದಾಣಿಕೆಯಿಂದ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲ ನನ್ನ ಅಣ್ಣ ತಮ್ಮಂದರು ಅಲ್ಲ ಸರ್, ಎಲ್ಲರೂ ಚೆನ್ನಾಗಿರಬೇಕು. ಕ್ರಿಕೆಟ್ ಈ ಮೆಕ್ಯಾನಿಕ್ಗಳಿಗೆ ನಡೆಸ್ತಿರುವಂಥ ಉದ್ದೇಶ ಏನು ಅಂತ? ಯಾಕೆಂತ ಹೇಳಿದ್ರೆ ನಮಗೆ ಮೆಕ್ಯಾನಿಕ್ಗಳಿಗೆ ವರ್ಷದ 365 ದಿನವೂ ಸ್ಪಾನ್ ತಿರ್ಸೋದೇ ಕೆಲಸ. ಹೊರಗಡೆದ ಯಾವುದೇ ಆಟ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ, ಗಮನ ಕೊಡೋದು ಇಲ್ಲ. ಹಾಗಾಗಿ ನಮ್ಮವರು ಯಾವುದ್ರಲ್ಲಿ ಕಮ್ಮಿ ಇಲ್ಲ. ನಮ್ಮ ಹುಡುಗರು ಎಲ್ಲ ರೀತಿಯಲ್ಲೂ ಇದಾಗಿದ್ದಾರೆ, ಏನು ಪಕ್ಕಕ್ಕೆ ಬಂದಿದ್ದಾರೆ. ಹಾಗೆ ಅವ್ರಿಗೆ ಒಂದು ಖುಷಿ ಇರಬೇಕಲ್ವ. ಹಾಗೆ ನಾವು ಅಲ್ಲಿ ಆಡೋದಕ್ಕಿಂತ ನಮ್ಮಲ್ಲೇ ಒಂದು ಕ್ರಿಕೆಟ್ ಟೀಮ್ ಆಯೋಜನೆ ಮಾಡೋಣ ಅಂತೇಳಿ ಕಳಿಸೋಣ ಅವ್ರನ್ನ ಕೂತು ಚರ್ಚೆ ಮಾಡಿ ಆಡಿಸ್ತಿರೋಂಥದ್ದು. ನಮ್ಮ ಹುಡುಗರೆಲ್ಲ ಖುಷಿಯಾಗಿದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಆಡಿಸೋಂಥ ಕೆಲಸ ಅಷ್ಟೇ. ಇದು ದ್ವಿತೀಯ ವರ್ಷದ್ದು? ಹೌದು, ದ್ವಿತೀಯ ವರ್ಷ. ಲಾಸ್ಟ್ ಇಯರ್ ಒಂದ್ಸರಿ ಆಡಿಸಿದ್ರು, ಈಗ ಇದು 2ನೇ ವರ್ಷ. ಮತ್ತು ಈಗ ಕ್ರಿಕೆಟ್ ಅನ್ನುವಂಥದ್ದು ಈಗ ಹೊರಗಡೆ ಒಳ್ಳೊಳ್ಳೆ ಪ್ಲೇಯರ್ಗಳಿಗೆಲ್ಲ ಲೀಗ್ ಮಾದರಿಯಲ್ಲಿ ಪಂದ್ಯ ಆ ಕಡೆ ಈ ಕಡೆ ಅಂತ ನಡೆಸುವಾಗ, ಈಗ ಮಾಮೂಲಿ ಈಗ ಮೆಕ್ಯಾನಿಕ್ ಅಂತಂದರೆ ಈಗ ಇವ್ರು ಹೇಳ್ದಂಗೆ ವರ್ಷ ಇಡೀ ಕೆಲಸ ಇರ್ತದೆ. ಮತ್ತೀಗ ಮನುಷ್ಯರಿಗೆ ಹೇಗೆ ಡಾಕ್ಟರ್ಸ್ಗಳಿದಾರೋ ಹಾಗೆ ವೆಹಿಕಲ್ಗಳಿಗೆ ಮೆಕ್ಯಾನಿಕ್ ಅಂತ ಅವ್ರೇನಾದರೂ ಸ್ವಲ್ಪ ತಾಳ್ಮೆ ಬಿಟ್ಟು ಕೆಲಸ ಎಲ್ಲ ಮಾಡಿದರೆ, ತಾಳ್ಮೆ ಕೆಟ್ಟೆಲ್ಲಾದ್ರೂ ಮಾಡಿದ್ರೆ ಅಂದರೆ ಎಲ್ಲರ ಜೀವಕ್ಕೂ ಅಪಾಯ, ಗಾಡಿಗೂ ಹೌದು ಮನುಷ್ಯರಿಗೂ ಹೌದು. ಹಾಗಾಗಿ ಅವರಿಗೂ ಕೂಡ ಈಗ ಏನು ಜೀವನದಲ್ಲಿ ಏನು ಒಂಥರ ಕೆಲಸ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ, ಅಂಥವ್ರಿಗೆ ಒಂದು ಸ್ವಲ್ಪ ರಿಲೀಫ್ ಆಗಲಿ ಅಂತೇಳಿ ಆ ಉದ್ದೇಶದಿಂದ ಕ್ರಿಕೆಟನ್ನು ನಡೆಸ್ತಿರುವಂಥದ್ದಲ್ಲ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಹೀಗೆ ಖಾಲಿ ಕ್ರಿಕೆಟ್ ಮಾತ್ರ ಕಬಡ್ಡಿಗೆ ಬಿಡಿ ಇಂಥದ್ದೆಲ್ಲ ಇನ್ನೂ ಅದಕ್ಕೆ ಹೋಗಿಲ್ಲ. ಈ ಕ್ರಿಕೆಟು ಮುಂದಕ್ಕೆ ನೋಡೋಣಂತೆ, ಹುಡುಗರು ಹೇಳಿದ್ರೆ ಮಾಡೋಣಂತೆ. ಅಂದ್ರೆ ಇದು ಯಾವ ಇದು ಅಂದ್ರೆ ಮೂಡಿಗೆರೆ ತಾಲೂಕು, ಕಳಸ ತಾಲೂಕು ಅಂತ ಮಾಡಿದ್ದು? ಅಲ್ಲ, ಮೂಡಿಗೆರೆ ತಾಲೂಕಲ್ಲಿ ಕಳಸ, ಆಲ್ದೂರು, ಆಂದಿ, ಓಣಿಬೀಡು, ಜನ್ನಾಪುರ, ಬಣಕಲ್ಲು, ಕೊಟ್ಟಿಗೆರ, ಹ್ಯಾಂಡ್ ಪೋಸ್ಟ್ ಮೂಡಿಗೆರೆ ಎಲ್ಲನೂ ಮೂಡಿಗೆರೆ ತಾಲೂಕಿಗೆ ಬರುತ್ತೆ. ಈ ಟೀಮಿಗೆ 4 ಮಾಡಿದ್ದೀವಿ. ಈಗ ಕಳಿಸ್ರೆ 5 ಇತ್ತು, ಈ ಸರಿ ಬಣಕಲ್ ಒಂದು ಕ್ಯಾನ್ಸಲ್ ಆಗಿದೆ, ಅವರು ಸ್ಪಂದನೆ ಮಾಡಲಿಲ್ಲ ಸರಿಯಾಗಿ. ಹಾಗಾಗಿ 4 ಟೀಮ್ ಸೇರಿ ಆಡ್ತೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ಸ್. ಓಕೆ, ಧನ್ಯವಾದ. ಆಯ್ತು. ಇಂಥ ಸಪೋರ್ಟ್ ಇದ್ದರೆ ಮೆಕ್ಯಾನಿಕ್ಗಳಿಗೂ ಒಂಥರ ಖುಷಿ, ಮತ್ತು ನಮಗೂ ಅಷ್ಟೇ ಇಂಥ ಕಾರ್ಯಕ್ರಮ. ಅಂದರೆ ಈ ಒಂದು ಕೆಲಸದ ಒತ್ತಡದಲ್ಲಿ ಇಂಥ ಒಂದು ಮನೋರಂಜನಾ ಕಾರ್ಯಕ್ರಮ ಸಿಕ್ಕಿದ್ರೆ ಮನಸ್ಸು ಸ್ವಲ್ಪ ಹತೋಟಿಗೆ ಬರ್ತದೆ. ಖಾಲಿ ಕಪ್ಪಿಗೆ ಆಡುವಂಥದ್ದಲ್ಲ ಇಲ್ಲಿ. ಅವಾಗಲೇ ಹೇಳ್ದಂಗೆ ಇವರು 7 ದಿನ ಕೆಲಸ ಮಾಡಿ ಅವನು ಪಾಗಲಾಗೋದು ಬೇಡ. 6 ದಿನ ಕೆಲಸ ಮಾಡಿ 1 ದಿನ ಆರಾಮಾಗಿ ಅವ್ರ ಹೆಂಡತಿ ಮಕ್ಕಳ ಜೊತೆ, ಅಣ್ಣ ತಮ್ಮರ ಜೊತೆ, ಫ್ರೆಂಡ್ಸ್ಗಳ ಜೊತೆ ಆರಾಮಾಗಿದ್ದು ಸೋಮವಾರ ಬೆಳಗ್ಗೆ ಬಂದು ಫ್ರೆಶ್ ಆಗಿ ಕೆಲಸ ಮಾಡ್ಬೋದು. MBBS ಡಾಕ್ಟರ್ ಹೆಂಗೋ ಹಾಗೆ ನಾವು ಕೂಡ, ಅವರು ಮನುಷ್ಯರು ಡಾಕ್ಟ್ರು, ನಾವು ವೆಹಿಕಲ್ ಡಾಕ್ಟ್ರು. ಅವ್ರು ತಪ್ಪು ಮಾಡಿದ್ರೆ ಪ್ರಾಣ ಹೋಗುತ್ತೆ, ನಾವು ತಪ್ಪು ಮಾಡಿದ್ರೆ ಪ್ರಾಣ ಹೋಗುತ್ತೆ. ನಮ್ಮದು ಬಿಲ್ಗುಡ ಅಲಯನ್ಸ್ ಅಂತ. ಆಮೇಲೆ ಅದು ಆಪೋಸಿಟ್ ಗಂಗನ್ಮಕ್ಕಿ ಬೋಲ್ಸ್. ಈಗ ಟಾಸ್ ವಿನ್ ಆಯ್ತು. ನಾವು ಚೇಸಿಂಗ್ ತಗೊಳ್ತಾ ಇದ್ದೀವಿ. ನಮ್ಮ ಕ್ಯಾಪ್ಟನ್ನು ಸಂತು ಜನಪುರ, ಆಮೇಲೆ ವೈಸ್ ಕ್ಯಾಪ್ಟನ್ ಸೋಮು ಅವರು. ತುಂಬ ಹುಮ್ಮಸ್ಸಲ್ಲಿದೆ ಟೀಮ್ ನಮ್ಮದು. ಅಲ್ಲ ಸರ್, ಈಗ ಡೈಲಿ ಪ್ರಾಕ್ಟೀಸ್ ಅನ್ನೋಂಥದ್ದು ಏನಾದರೂ ಮಾಡ್ತೀರಾ ಅಥವಾ ಸಡನ್ ಆಗಿ ಬಂದು ಆಡ್ತಿದ್ದೀರಾ? ಇಲ್ಲ, ಒಂದು 2-3 ದಿನ ಪ್ರಾಕ್ಟೀಸ್ ಮಾಡಿದ್ದೀವಿ. ಈಗ ನಾವು ಕೆಲಸ ಮಾಡಿ ನಮಗೆ ಕ್ರಿಕೆಟ್ ಬಗ್ಗೆ ಅಷ್ಟೇನು ಟಚ್ ಇಲ್ಲ, ಆದರೂ ಎಲ್ಲ ಆಡ್ತಿದ್ದಾರೆ ಅಂತ ಹೇಳಿ ಎಲ್ಲರ ಜೊತೆ ಕೈ ಜೋಡಿಸಿ ನಾವು ಆಡ್ತಿದ್ದೀವಿ. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಅಂದರೆ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಒಗ್ಗಟ್ಟಾಗಿದ್ದೀವಿ, ತುಂಬ ಜೋಶಲ್ಲಿದ್ದೀವಿ. ಮತ್ತು ಸ್ಪಾನ್ಸರ್ ಅವರು ಕೂಡ ತುಂಬ ಚೆನ್ನಾಗಿದೆ. ಪ್ರವೀಣ್ ಕೂಡ ಮಾಡಿದ್ದಾರೆ, ಆಮೇಲೆ ಸೈಫು, ಸದಾ ಆಗಿರ್ಬೋದು, ಜಾವೇದ್ ಆಗಿರ್ಬೋದು, ತುಂಬ ಜನ ಎಲ್ಲ ಸಖತ್ತಾಗಿ ಸಪೋರ್ಟ್ ಮಾಡಿದ್ದಾರೆ. ಈ ಸಲ ಗೆಲ್ಲಬೇಕು ಅಂತ ಹಠ ಇದೆ, ಗೆಲ್ಲಬೇಕಂತ ಹಠ ಇದೆ. ಟೀಮ್ ಬೆಳಗಳ ಲಯನ್ಸ್ ಒಳ್ಳೆದಾಗಲಿ. ಎಲ್ಲರೂ ಭಾರಿ ಜೋಶಲ್ಲಿದ್ದಾರೆ ಅಂತ ಕಾಣುತ್ತಲ್ಲ. ಭಾರಿ ಸಪೋರ್ಟ್ ಮಾಡಿ ಅಣ್ಣ. ನಾವು ಸಪೋರ್ಟ್ ಮಾಡ್ತೀವಿ, ನಮ್ದು ಸಪೋರ್ಟ್ ಎಲ್ಲರಿಗೂ ಇರ್ತದೆ. ಸಪೋರ್ಟ್ ಮಾಡಲೇಬೇಕು. ಜೀರೋ ಮೆಮೊರಿ ಲೈವ್ ಇಲ್ಲ ನೋಡಿ. ಈಗ ಇನ್ನೊಂದು ಟೀಮ್ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲ ಬನ್ನಿ ಟೀಮ್ ಅವರು. ನಮಸ್ಕಾರ. ಶಿವಮೂರ್ತಿ ಅಂತ ನನ್ನ ಹೆಸರು. ಶಿವಮೂರ್ತಿ ಅಂತ ವೈಸ್ ಕ್ಯಾಪ್ಟನ್ ಅವರ ಮಲ್ಲಿಕಾರ್ಜುನ್ ಅಂತ. ನಿಮ್ಮದು ಟೀಮ್ ಯಾವುದು? ಹಾಂದಿ ಟೈಗರ್ಸಾ? ಹೇಗೆಲ್ಲ ಪ್ರಾಕ್ಟೀಸ್ ಮಾಡಿ ಬಂದಿದ್ರೆ ಹಂಗೇನ ಅಂತ? ನಾವು ಇದಕ್ಕಿಂತ ಪ್ರಾಕ್ಟೀಸ್ ಇಲ್ಲ, ಡೈಲಿ ಪ್ರಾಕ್ಟೀಸ್ ಇದೆ. ಹಾಗಾದ್ರೆ ಕಪ್ಪು ಮೋಸ್ಟ್ಲಿ ನಿಮ್ಮ ಕಡೆ ಲಕ್ ಇದೆಯಲ್ಲ, ಹೇಳಕ್ಕಾಗಲ್ಲ ಯಾವ ರೀತಿ ಅಂತ. ಮತ್ತೆ ಕ್ರಿಕೆಟ್ ಅದೃಷ್ಟದ ಆಟನ ಅಥವಾ ಪ್ರತಿಭೆನ ಅಂತ? ಅದೃಷ್ಟ ಪಕ್ಕ ಎಲ್ಲ ಎರಡೂ ಇದೆ. ಅದೃಷ್ಟ ಜೊತೆಗೆ ಸ್ವಲ್ಪ ಅಭ್ಯಾಸನೂ ಬೇಕಾಗುತ್ತೆ, ನಮ್ಮ ಶ್ರಮನೂ ಬೇಕು. ಹೌದು, ಶ್ರಮ ಎಲ್ಲದಕ್ಕೂ ತುಂಬಾ ಮುಖ್ಯ. ಹಾಗೆ ಏನ್ ಅನಿಸ್ತಿದೆ ಈ ಒಂದು ಮ್ಯಾಚ್ ಬಗ್ಗೆ? ತುಂಬಾ ಖುಷಿ ಆಗುತ್ತೆ ಸರ್. ನಮ್ಮ 2 ವೀಲರ್ ಮೆಕ್ಯಾನಿಕ್ಗಳಲ್ಲ ಫುಲ್. ಹೋದ ವರ್ಷ ಯಾರು ಹೊಡೆದಿದ್ರಿ? ಹೋದ ವರ್ಷ ನಾವು ಸೆಕೆಂಡ್ ಹೊಡೆದಿದ್ವಿ, ಗಂಗನ್ಮಕ್ಕಿ ಫಸ್ಟ್ ಹೊಡೆದಿದ್ವಿ. ಒಳ್ಳೆದಾಗಲಿ, ಚೆನ್ನಾಗಿ. ಓಕೆ ಸರ್, ಥ್ಯಾಂಕ್ಸ್.
ನೋಡ್ತಿರುವಂಥ ಎಲ್ಲ ಮುಖಗಳು ಕಳಸ ಭಾಗದವ್ರಿಗೆ ಎಲ್ಲರಿಗೂ ಪರಿಚಯ ಇರ್ತದೆ. ಇಲ್ಲಿ ಪ್ರವೀಣ, ಕೃಷ್ಣಣ್ಣ ಇವರು ಹೊಸದಾಗಿ ಹಾಕಿರುವಂಥ ಕಳಸ ಮಂಜು ಅಂತ ಹೇಳಿ. ಮಂಜು ಹೌದು. ಉಮೇಶ್ ಪಾಪಣ್ಣವರೆಲ್ಲ ಉಮೇಶ್ ಅವರು TVS ಅವರು ಗ್ಯಾರೇಜ್ ಎಲ್ಲ ಗ್ಯಾರೇಜ್ ಎಲ್ಲರೂ ಕೂಡ ಕಳಸದ ಅವನು ನೆಕ್ಸ್ಟ್ ಪನಂದಿತ್ತೆ ಇನ್ನೊಂದು ಪಾಡ್ಲಿ ಕರೆಕ್ಟ್ ಬರ್ತಾವ ಏನ ಹಾಕಿ ಜೂಮ್ ಹಾಕಿ ಅವ್ನಿಗೆ. ಇದು ಕಳಸ ಟೀಮು. ಇಲ್ಲಿ ಈಗ ಮೂಡಿಗೆರೆ ಇದರಲ್ಲಿ 2 ವೀಲರ್ ಕಪ್ ಏನು ನಡೀತಿದೆ ತಂಡ ಕೊಟ್ಟು ಭಾಗವಹಿಸಿದ್ದಾರೆ. ಕಳಸ ಆದ್ಮೇಲೆ ಈ ಸರಿ ಕಳಸ ಕಡೆಗೆ ಹೋಗಿ ಖಂಡಿತ ನಾವೆಲ್ಲ ಅಲ್ಲಿ ಬಾಯಿ ಮೇಲೆ ಕೇಳ್ಕೊಂಡ್ ಬಂದ್ವಿ ನೀವೇನಾಗಿ ಅಂತ ಹೇಳಿ. ಬಟ್ ಇಲ್ಲಿ ಹೇಳ್ತಿದ್ವಿ ಕಳಸಕ್ಕೆ ತಗೊಂಬನ್ನಿ ಆಯ್ತಾ. ಖಂಡಿತ ನಿಮ್ಮ ಆಶೀರ್ವಾದ ಇದ್ದಾಗ ನಾವು ಬಿಡೋದಿಲ್ಲ. ಕಳಿಸ್ತವ್ರ ಆಶೀರ್ವಾದ ಇದ್ದೇ ಇರುತ್ತೆ ನಮ್ಮ ಮೇಲೆ. ಈಗ ಇಲ್ಲಿ ಉಮೇಶ್ ಅಣ್ಣ ಒಂದು ಪ್ರಾಕ್ಟೀಸ್ಗೆಲ್ಲ ಹೋಗ್ತಿರ್ತಾರೆ, ಡೈಲಿ ಹೋಗ್ತಾರೆ ಅವರು. ಬಾಕಿ ಅವರೆಲ್ಲ ಬಾಕಿ ಸುಮಿತ್ ಅವರು ಹೋಗ್ತಾರೆ, ನಮ್ಮ ಸೀನು ಹೋಗ್ತಾ ಇದ್ದಾರೆ. ನಾವು ಬರ್ತೀವಿ, ಆನ್ವನ್ಸ್ ಆದ್ಮೇಲೆ ಬಂದಾಡ್ತೀವಿ. ಓಪನರ್ಸ್ ಯಾರು? ಓಪನರ್ಸ್ ನಮ್ಮ ಉಮೇಶ್ ಅಣ್ಣ ಮತ್ತೆ ಅಭಿ ನಮ್ಮ ಪುಟ್ಟ ಆಯ್ತು. ಓಕೆ ಕೃಷ್ಣಣ್ಣ, ಈಗ ಅದೆಲ್ಲ ಬಿಟ್ಟು ಈಗ ಮೂಡಿಗೆರೆಯಲ್ಲಿ ಕ್ರಿಕೆಟ್ ನಡೀತಿರುವಂಥದ್ದು. ನಿಮಗೆ ಕ್ರಿಕೆಟ್ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ವೈಯಕ್ತಿಕವಾಗಿ? ಅಂದರೆ ನಾವು ಇದು ಈ ಮೆಕ್ಯಾನಿಕ್ ಕಪ್ ಇರೋದ್ರಿಂದ ಆಡಲೇಬೇಕಾಗುತ್ತೆ ಮೆಕ್ಯಾನಿಕ್ ಆಗಿ. ಯಾಕಂದ್ರೆ ನಾವು ಇಡೀ ಮೂಡಿಗೆರೆಯಲ್ಲಿ ಮೆಕ್ಯಾನಿಕ್ಗಳೆಲ್ಲ ಒಂದಾಗಿ ಕಪ್ ಮಾಡ್ತಾ ಇರೋದು. ಹಾಗಾಗಿ ನಾವೇ ಆಡಿಲ್ಲ ಅಂದರೆ ನಾವು ಸುಮ್ಮನೆ ಎಷ್ಟು. ಹಾಗಾಗಿ ಮೊದಲೆಲ್ಲ ಆಡ್ತಾ ಇದ್ವಿ ರಂಜಿ ಗಿಂಜಿ ಎಲ್ಲ, ಅದು ಆಡೋಕ್ಕಾಗಲ್ಲ, ಏಜ್ ಆಗಿದೆ. ಅಟ್ಲೀಸ್ಟ್ ನಮ್ಮ ಹುಡುಗರನ್ನೆಲ್ಲ ಹಾಕೊಂಡು ಒಂದು ಚಿಕ್ಕದಾಗಿ ಒಂದು ಮ್ಯಾಚ್ ಆಡ್ತಾ ಇದ್ವಿ. ದೇವ್ರು ಕಳಶೇಶ್ವರ ಇದ್ದಾನೆ, ನಮ್ಮ ಕಡೆ ಕಪ್ಪು ನಮ್ಮದೇ. ಕಳಸೇಶ್ವರ ಹೊತ್ತಿಗೆ ನಾವು ಜಾಸ್ತಿ ಮಾತಾಡೋಂಗಿಲ್ಲ. ಮತ್ತೆ ಸಂತು, ನೀವೇನಾದರೂ ಕೇಳುವಂಥದ್ದಿದ್ರೆ? ನಾನು ಕೇಳುವಂಥದ್ದು ನಿಮಗೆ ಈಗ ಮಾಮೂಲಿ ಈಗ ಕೆಲವರೆಲ್ಲ ಪ್ರಾಕ್ಟೀಸ್ ಎಲ್ಲ ಆಡೋದು ಎಲ್ಲ ಇರ್ತದೆ. ನೀವು ಈಗ ಆಡ್ಲಿಕ್ಕೆ ಬಿಡು ಹೇಗೆ ಮಾಡ್ಕೊಂಡ್ರಿ? ಇದನ್ನು ಯೋಚನೆಗೆ ಬಂತು ನಾವೀಗ ಬಂದು ಪಾರ್ಟಿಸಿಪೇಟ್ ಮಾಡೋದು. ಯಾಕಂದ್ರೆ ಇಲ್ಲಿ ಮೂಡಿಗೆರೆ ನಡೀತಿರೋದು, ನಾವಿರೋದು ಕಳಸದಲ್ಲಿ, ಅಲ್ಲಿಂದ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿರೋದು. ಹೇಗೆ ಇದು ಯೋಚನೆಗಳು ಬಂತು? ನಾವೀಗ ತಂಡ ಒಂದು ಕಟ್ಟಬೇಕು ಅನ್ನೋದು ಯೋಚನೆ ಹೇಗೆ ಬಂತು ಅಂತ? ತಂಡ ಕಟ್ಟಬೇಕಂದ್ರೆ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿತ್ತು. ಯಾಕಂದ್ರೆ ಕೆಲವರು ದೂರದಲ್ಲಿ ಬರ್ತಾರೆ. ಕಳಸದಲ್ಲಿ ಬರಬೇಕಂದ್ರೆ ಗ್ರೌಂಡ್ ತುಂಬ ದೂರ, ನಮಗೆ ಕಳಸದಲ್ಲಿ ಇರೋರು ಮಾತ್ರ ಬರೋಕ್ಕೆ ಸಾಧ್ಯ. ಆದರೂ ಅಭಿ ಅನ್ನೋರು, ರಾಜೇಶ್ ಅನ್ನೋರು ತುಂಬ ದೂರದಿಂದ ಬಂದರು. ನಮ್ಮ ಗಣೇಶ್ ಅನ್ನೋನು ಹಿರೇಬೇಲೆಯಿಂದ ಬಂದ. ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ಅನೌನ್ಸ್ ಆದ್ಮೇಲೆ ಮಾತ್ರ ಪ್ರಾಕ್ಟೀಸ್ ಮಾಡಿರೋದು. ನಾವು ಯಾರು ಇಲ್ಲಿ ಒಳ್ಳೆ ಪ್ಲೇಯರ್ ಅಂತಲ್ಲ, ಆಡ್ತೀವಿ. ಅದರಲ್ಲಿ ಒಂದು 4 ಜನ ಪ್ಲೇಯರ್ ಇದ್ದಾರೆ ಮಾಮೂಲಿ ರೆಗ್ಯುಲರ್ ಆಗಿ ಆಡೋದು, ಅವ್ರು ಇವ್ರು ಮಾಡ್ತಾರೆ. ನಾವು ಬಿಡುವಿಲ್ಲ, ನೀವು ಹೇಳ್ದಂಗೆ ಬಿಡುವಂತೂ ಇಲ್ಲ. ಏನೋ ನಮ್ಮ ಕೈಯಲ್ಲಿ ಆದಷ್ಟು ಬೆಳಿಗ್ಗೆ ಹೊತ್ತು ಒಂದು ಅರ್ಧ ಅವರು 1 ಅವರು ಕಳಿಸ್ತಲ್ಲಿರೋ ನಮ್ಮ ಕ್ರಿಕೆಟ್ ಏನು ಆಡ್ತಾರೋ ಟೀಮ್ಗಳಿದೆ, ಭಟ್ರುಗಳ ಟೀಮು, ಅವ್ರ ಜೊತೆ ಸ್ವಲ್ಪ ಕಲ್ತಿದ್ದೀವಿ ಅಷ್ಟೇ ಡೈಲಿ ಹೋಗಿ. ಬದುಕಿನ ಜಂಜಾಟದ ಜೊತೆಗೆ ಕ್ರೀಡೆನೂ ಇರಲಿ. ಹೌದು, ಕ್ರೀಡೆನೂ ಇರಲಿ. ಡೈಲಿ ಆ ನಟ್ಟು ಬೋಲ್ಟು ಗ್ರೀಸು ಯಾವಾಗೂ ಇದ್ದಿದ್ದೆ, ಟೈರು ಟ್ಯೂಬು ಎಲ್ಲ. ಅದ್ರ ಮಧ್ಯೆ ಈ ಬಾಲು ಬ್ಯಾಟು ಇವಾಗ ಸೇರಿದೆ ಅಷ್ಟೇ. ಈಗ ಮನೆಯವರಲ್ಲಿ ಹೆಂಗೆ ಹೋಗಿ ಗೆದ್ದು ಬನ್ನಿ ಅಂತ ಹೇಳಿದ್ರ? ಮನೆಯಲ್ಲಿ ಆಶ್ವಾಸನೆ, ಮತ್ತೆ ಅಲ್ಲಿ ನಾವು ಹೋಗೋ ಎಂತ ಕ್ರಿಕೆಟ್ ಹೋಗ್ತಾ ಇದ್ದೀರಾ, ಯಾವ ಕಪ್ ತರೋದು? ಕಪ್ ತುಂಬಾ ಕೇಳ್ತಾ ಇದಾರೆ, ನೋಡೋಣ. ಇವತ್ತು ಕಳಸಕ್ಕೆ ಚೈನ್ ಟೈಟು ಅದು ಇದು ಅಂತ ಹೋದರೆಲ್ಲ ವಾಪಸ್ ಬರ್ಬೇಕು. ಇವತ್ತು ವಾಪಸ್ ಕಳಸದಲ್ಲಿರೋರು ಯಾರು ಬೇಜಾರು ಮಾಡ್ಕೊಂಬೇಡಿ, ನಾಳೆ ಬರ್ತೀವಿ, ಕಪ್ ಜೊತೆ ಬರ್ತೀವಿ. ಓಕೆ, ಇಲ್ಲಿಗೆ ಮತ್ತೆ ನಾನು ಪುಟ್ಟದ ಕೇಳೋದು, ಎಲ್ಲ ನಿಮ್ಮ ಮೆಕ್ಯಾನಿಕ್ ಇದರಿಂದ ಸಂಘದ ಏನು ಇದರಿಂದ ನಮ್ಮ ಒಂದು ವೀಕ್ಷಕರಿಗೆ, ನಮ್ಮ ಒಂದು ನೆನಪಿನ ನಾಯಕರಿಗೆ, ಕನಸಿನ ಮನುಷ್ಯರಿಗೆ ಏನು ಹೇಳಕ್ ಬಯಸ್ತೀರಾ? ಮತ್ತೆ ನಿಮ್ಮ ಮೆಕ್ಯಾನಿಕ್ಸ್ ಇದರಿಂದ ಜನಗಳಿಗೆ ಏನು ಹೇಳಕ್ ಬಯಸ್ತೀರಾ ಅಂತ? ಏನಿಲ್ಲ, ಯಾವಾಗೂ ಮೆಕ್ಯಾನಿಕ್ ಅಂತ ಒಂದು ಕೀಳಗೆ ಸುಮಾರು ಜನ ನೋಡ್ತಾರೆ. ಆದರೆ ಈ ಥರ ಸ್ಪೋರ್ಟ್ಸಲ್ಲಿ ಮತ್ತು ನಾವು ಮಾಡೋ ಕೆಲಸದಲ್ಲಿ ಒಳ್ಳೆ ರೀತಿ ಮಾಡಿದಾಗ ಮೆಕ್ಯಾನಿಕ್ ಅಲ್ಲಪ್ಪ ಒಂದು ನಮ್ಮ ಫ್ರೆಂಡು ಅಂತ ತಿಳ್ಕೊಳೋರು ಸುಮಾರು ಜನ ಇದ್ದಾರೆ. ಇವಾಗ ಫ್ರೆಂಡಾಗೇ ನೋಡ್ತಾರೆ, ಮೆಕ್ಯಾನಿಕ್ ಆಗಿ ಸ್ವಲ್ಪ ಜನ ನೋಡ್ತಾರೆ. ಬಟ್ ಯಾವ್ದಷ್ಟು ಫ್ರೆಂಡ್ ರೀತಿಯಲ್ಲೇ ನಮ್ಮನ್ನು ನೋಡ್ತಾರೆ, ಮೆಕ್ಯಾನಿಕ್ ಅಂತ ನೋಡಲ್ಲ. ಕೃಷ್ಣಣ್ಣ, ರಾಜೇಶ್ ಅಣ್ಣ, ಪ್ರವೀಣಣ್ಣ ಆ ಥರ ನೋಡ್ತಾರೆ. ಮೆಕ್ಯಾನಿಕ್ ಅಂತ ಕರೆಯಲ್ಲ. ಕಮ್ಮಿ ಕಳಿಸ್ತಲ್ಲಿ, ಇವಾಗ ಕಳಿಸ್ತಲ್ಲಿ ಇರೋರು ಭಾರಿ ಹೃದಯವಂತರು. ತುಂಬ ಚೆನ್ನಾಗಿ ಅನುಭವ ಆಗಿದೆ. ಮತ್ತು ಇನ್ನೊಂದು ಸಂತು, ಈಗ ಯಾರ ಒಂದು ಗಾಡಿ ಚೈನ್ ಟೈಟ್ ಮಾಡ್ಸೋಕ್ಕೋ ಅದಕ್ಕೋ ಇದಕ್ಕೋ ಏನೋ ಒಂದು ಮೇಜರ್ ಪ್ರಾಬ್ಲಮ್ ಬಂತು. ನಾನೀಗ ಒಬ್ಬ ಮೆಕ್ಯಾನಿಕ್ ಆಗಿ ಕೂಡ ಹೌದು, ಮತ್ತು ಒಬ್ಬ ಏನು ಗಾಡಿ ರೆಡಿ ಮಾಡ್ಸಕ್ಕೆ ಹೋಗ್ತೀನಲ್ಲ ಹಂಗೆ ಕಸ್ಟಮರ್ ಆಗಿ. ಈಗ ಇಂಥ ಮೆಕ್ಯಾನಿಕ್ ಇದ್ದಲ್ಲಿ ಹೋದರೆ ಕಡಿಮೆಲೂ ಮಾಡಿಕೊಡ್ತಾರೆ, ಚೆನ್ನಾಗೂ ಮಾಡಿಕೊಡ್ತಾರೆ. ಅಂಥ ಒಂದು ಕೆಲಸನ ನಿಮ್ಮ ಕಡೆಯಿಂದ ಸಿಗಲಿ ಖಂಡಿತ. ಹಾಗೆ ಏನು ಕಸ್ಟಮರ್ಸ್ ಕೂಡ ಮೆಕ್ಯಾನಿಕ್ಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಅಂತ ನಾನು ಕೂಡ ಒಂದು ಎಲ್ಲ ರೀತಿ ನೋಡಿ, ಜನಗಳನ್ನೆಲ್ಲ ನೋಡ್ತಾರೆ. ಹಾಗೆ ನಮ್ಮ ಮೆಕ್ಯಾನಿಕ್ನ ಸಾಧಾರಣ ಎಲ್ಲರೂ ಫ್ರೆಂಡ್ಶಿಪ್, ಅಣ್ಣನ ತಮ್ಮಂದಿರ್ತಾರನೇ ನೋಡಿ. ಆಮೇಲೆ ಮೆಕ್ಯಾನಿಕ್ ನಮ್ಮ ಸಾಧಾರಣ ಅವರು ಗೌರವ ಬರಬೇಕಾಗಿತ್ತು. ಅವ್ರು ಬಂದಿದ್ರೆ ತುಂಬ ಚೆನ್ನಾಗಿರೋದು. ಆದರೆ ಏನೋ ಒಂದು ಕಾರಣದಿಂದ, ಒಂದು ಫಂಕ್ಷನ್ ಇರೋದ್ರಿಂದ ಅವರು ಬೇರೆ ಕಡೆ ಹೋಗಿದ್ದಾರೆ. ಬರ್ತಾರೆ, ಸಂಜೆ ಒಳಗಡೆ ಬರ್ಬೋದು. ಮೇ ಬಿ ಬಂದರೆ ಇಲ್ಲಿಗೆ ಬರ್ತಾರೆ, ಇಲ್ಲ ಕಳಿಸ್ತಲ್ಲಿ ಸಿಗ್ತಾರೆ. ಓಕೆ, ಅವರ ಅನುಪಸ್ಥಿತಿಯಲ್ಲೂ ಆಡ್ತಿದ್ದಾರೆ. ಒಳ್ಳೇದಾಗ್ಲಿ. ತಪ್ಪು ನಿಮ್ದೆ, ಕಳ್ಸಂದ ಅಂದ್ರೆ ನಮ್ದೇ ಕಳ್ಸೋದು, ನಮ್ದಲ್ಲ ಕಳ್ಸಕ್ಕೆ ಶಿಕ್ಷಾ ಅಂತ
ಸಿಕ್ಸ್ ಸ್ಟ್ರೈಟ್ ನೋ ಇದ್ದ ಬಲೆ ಬಲೆ ಅವರು ಬ್ಯಾಟ್ ಚರಣ್ ಅಂತೇಳಿ ಒಳ್ಳೆ ಬ್ಯಾಟ್ಸ್ಮ್ಯಾನು ಮತ್ತು ಬಾಲರ್ ಕೂಡ, ಮತ್ತು ಅವನು ಇನ್ನೊಬ್ಬ ಅಕ್ಷತ್ ಅಂತೇಳಿ ಅವನು ಒಳ್ಳೆ ಬಾಲರು ಬ್ಯಾಟ್ಸ್ಮ್ಯಾನು, ಚೆನ್ನಾಗಿ ಆಡ್ತಾರೆ, ತೊಂದರೆ ಇಲ್ಲ. ಅಂದ್ರೆ ಅವ್ರು ಹೊರಗಡೆ ಟೀಮಲ್ಲಿಗೆಲ್ಲ ಹೋಗ್ತಾರ? ಇಲ್ಲ ಇಲ್ಲಿ ಇವತ್ತು ಮಾತ್ರ ವರ್ಷಕ್ಕೊಂದ್ಸಲ ಮ್ಯಾಚ್ ಇವತ್ತು ಮಾತ್ರ ಆಟಾಡ್ತಿರೋದು. ಒಂದು 15 ದಿನದಿಂದ ಟ್ರೈನಿಂಗ್ ತೊಗೊಂಡಿದ್ದಾರೆ ಅಷ್ಟೇ, ಡೈಲಿನ ಆಡ್ತಾ ಇಲ್ಲ. ಮಧ್ಯದಲ್ಲಿ ಯಾರು ಬೇರೆ ನಾಡ್ಸಂಗಿಲ್ಲ, ಇಲ್ಲ ಇವ್ರು ಮಾತ್ರ. ಹೌದೌದು, ಮೆಕ್ಯಾನಿಕ್ ಅವ್ರು ಮಾತ್ರ, ಟೂ ವೀಲರ್ ಮೆಕ್ಯಾನಿಕ್ ಮಾತ್ರ. ಸರ್ ಈಗ ಲಾಸ್ಟ್ ಟೈಮ್ ಕೂಡ ವಿನ್ ಆಗಿದ್ದೀರಾ? ಹೌದು. ಮತ್ತೆ ನಿಮ್ಗೆ ಈಗ ಆಡ್ಬೇಕು ಕ್ರಿಕೆಟ್? ಹೌದು, ಅದು ಒಂದು ಹುಮ್ಮಸ್ ಬಂದಿದೆ ನಮಗೆ. ಲಾಸ್ಟ್ ಟೈಮ್ ನಾವು ಗೆಲ್ಲಲ್ಲ ಅಂತೇಳಿ ಗೆದ್ದಿದ್ವಿ, ಆದ್ರೆ ಈ ಸಲನೂ ಅದು ಅದಕ್ಕಿಂತ ಡಬಲ್ ಹುಮ್ಮಸ್ ಆಗಿದೆ ನಮಗೆ, ಗೆಲ್ತೀವಿ ಆ ರೀತಿ ಇದೆ. ಮತ್ತೆ ಈಗ ಕ್ರಿಕೆಟ್ ಒಂದು ಆಡ್ಬೇಕು ಅಂತ, ಯಾಕಂದ್ರೆ ಯಾವತ್ತು ಮೆಕ್ಯಾನಿಕ್ ಅಂದ್ರೆ ಬಿಸಿ ಇರ್ತೀವಿ. ಹೌದೌದು, ಈಗ ಆಡ್ಬೇಕು ಅಂತ ಯೋಚನೆ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಸಂಘದಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ಕೆಲವರೆಲ್ಲ ಕ್ರಿಕೆಟ್ ಆಡ್ತಾರೆ. ಮಲ್ಲಿಕ್ ಅಂತೇಳಿ ಅವರೇ ಮೈನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಕ್ರಿಕೆಟ್ ಆಡಿಸ್ಬೇಕು ಈಗ ಅಂತೇಳಿ. ಫಸ್ಟಿಗೆ ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ, ಯಾರಿಗೂ ಗೊತ್ತಿಲ್ಲಲ್ಲ, ಕ್ರಿಕೆಟ್ ಆಡಿ ಗೊತ್ತಿಲ್ಲಲ್ಲ. ಆಮೇಲೆ ಆಡೋಣ ಅಂತೇಳಿ ಆಡಾಯ್ತು. ಆಮೇಲೆ ಒಂದ್ಸಲ ವಿನ್ ಬೇರೆ ಆದ್ವಾ, ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ನಮಗೆ. ಈಗ ಮೂಡಿಗೆರೆ ಅಂತಲ್ಲ, ಮೂಡಿಗೆರೆ ಕಳಸ ಈಗ ಒಂದು ಟೀಮ್ ಆಡ್ತಿದೆ. ಹೌದು. ಈಗ ನೋಡ್ತಿರುವಂತ ಹೊರಗಡೆ ಏನು ಮೆಕ್ಯಾನಿಕ್ಸ್ ಇರ್ತಾರೆ, ಹೌದು, ಅವರಿಗೆಲ್ಲ ನಿಮ್ದೊಂದು ಸಂದೇಶ ಅಂದ್ರೆ? ಎಲ್ಲದರಲ್ಲೂ ಇರ್ಬೇಕು ಸರ್. ಈಗ ಬರೀ ಮೆಕ್ಯಾನಿಕ್ ಫೀಲ್ಡ್ ಅಂತಲ್ಲ, ಎಲ್ಲದ್ರಲ್ಲೂ ಆಟದಲ್ಲಿ ಎಲ್ಲದ್ರಲ್ಲೂ ಇರಬೇಕು. ಯಾಕಂತ ಹೇಳಿದ್ರೆ ಈಗ ಮನೆಗೆ ಹೋದ್ರೆ ಮನೇಲಿ ಒಂಥರ ಇರುತ್ತೆ, ಗ್ಯಾರೇಜ್ ಬಂದ್ರೆ ಗ್ಯಾರೇಜ್ ಟೆನ್ಷನ್ ಯಾವಾಗಲೂ ಟೆನ್ಷನ್ ಇರುತ್ತೆ. ಈ ರೀತಿ ಒಂದು ಇದಾಗ್ಬಿಟ್ರೆ ಒಂದು ಆಟ ಎಂಜಾಯ್ಮೆಂಟ್ ಇರುತ್ತೆ ನಮಗೆ. ಓಕೆ, ನೀವು ತಂಡಕ್ಕೆ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಚೆನ್ನಾಗಾಡ್ಲಿ. ಮತ್ತೆ ಇನ್ನು ಮುಂದಿನ ಸಲ ಸಹ ಇನ್ನು ಇದನ್ನು ಸ್ಟಾಪ್ ಮಾಡಬೇಡಿ. ಇಲ್ಲ ಖಂಡಿತ ಮಾಡ್ಬೇಕಂತ ಶುರು ಮಾಡೋಣ. ಮಾಡಿದ್ರೆ ಸಚಿನ್ ಅಂತೇಳಿ. ಓಕೆ, ಒಳ್ಳೆ ಉದ್ದೇಶ ಆಗ್ಲಿ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಓಕೆ ಸರ್, ಈ ವರ್ಷನೂ ಕೂಡ ವಿನ್ನರ್ ಆಗಿ ನಿಮ್ಗೆ ಹೇಳಿದೀವಿ, ಕಳ್ಸೋರು ಬೈತಾರಲ್ಲ ನಮಗೆ, ನಾವು ಕಳಸ ಟೀಮ್ ವಿನ್ ಆಗ್ಲಿ ಅಂತ ಹೇಳಿದೀವಿ ನಾವು. ಯಾರು ವಿನ್ ಆದ್ರೂ ಕೆಲಸ ಕಳಸ ತಂಡ ಫಸ್ಟ್ ಮ್ಯಾಚ್ ವಿನ್ನರ್ ಸಲ ಹಾಂದಿ ಟೈಗರ್ಸ್ ಕಳಸ ಸ್ಟ್ರೈಕರ್ಸ್. ಇವತ್ತಿನ ವಿಶೇಷದ ವಿಡಿಯೋ ಏನು ಮ್ಯಾಚ್ಗಳೆಲ್ಲ ನಡೀತಿದ್ದಲ್ಲ, ಇವರು ಆಯೋಜಕರು ಕೂಡ ಇಲ್ಲಿದ್ದಾರೆ. ಸರ್, ಈಗ ಆಯೋಜನೆ ಮಾಡಿದ್ದೀರಾ ನಿಮ್ಮ ಕಡೆಯಿಂದ ಈ ಒಂದು ತಂಡಗಳಿಗಾಗಲಿ ಅಥವಾ ಒಂದು ನಮ್ಮ ಒಂದು ನೆನಪಿನ ನಾಯಕರು ಕನಸಿನ ಮಹೇಶರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಅಂತ? ಅದೇ ನಮ್ಮದು ಯಾವುದು ಈ ಕ್ರಿಕೆಟ್ ಪಂದ್ಯಾವಳಿಗೆ ತುಂಬ ಜನ ಸ್ಪಾನ್ಸರ್ ಮಾಡಿದ್ದಾರೆ. ಈ ಸ್ಪಾನ್ಸರ್ ಮಾಡಿದವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ನಾನು. ನೆಕ್ಸ್ಟಿಗೂ ಕೂಡ ಇನ್ನೂ ಜಾಸ್ತಿಯಾಗಿ ಸ್ಪಾನ್ಸರು ತಗೊಂಡು ದೊಡ್ಡ ಮಟ್ಟದಾಗಿ ನಡೆಸೋಣ ಅಂಥೇಳಿ ಇದ್ದೀವಿ. ಈಗ 2ನೇ ಸಲ ನಡೆಸ್ತಾರೆ ದಿವಸಲ್ಲಿ, ನೆಕ್ಸ್ಟ್ ಇನ್ನೂ ಅದ್ದೂರವಾಗಿ ನಡೆಸೋಣ ಅಂತ ಇದ್ದೀವಿ. ಮತ್ತು ಬಿಲ್ಗೋಳ ಲಯನ್ಸು ತಂಡದ ಸದಸ್ಯನು ನಾನು. ನಮ್ಮ ಟೀಮು ಕೂಡ ತುಂಬ ಸಪೋರ್ಟಿವ್ ಇದೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಫಸ್ಟ್ ಮ್ಯಾಚ್ ಈಗ ಗೆದ್ದಿದ್ದೀವಿ ನಾವು, ಸೆಕೆಂಡ್ ಮ್ಯಾಚು 100% ಗೆಲ್ತೀವಿ. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮ್ಮ ಯೂಟ್ಯೂಬರ್ಸ್ ಚಾನಲ್ಗಳಿಗೂ ಇಲ್ಲಿಗೆ ಬಂದಿದ್ದೀರಾ ಈ ಟೈಮಲ್ಲಿ, ಎಲ್ಲರಿಗೂ ನಿಮಗೂ ಅಷ್ಟೇ. ನಿಮ್ಮ ಹೆಸರು ಸಂತೋಷು, ಪವನ್ನು, ಮತ್ತು ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವರ್ಷ ನಾವು ಇದಕ್ಕಿಂತ ಜೋರಾಗಿ ನಡೆಸಿದಾಗ ನೀವು ಇದಕ್ಕಿಂತ ಜಾಸ್ತಿ ಬೆಳೆದಿರಿ, ನಿಮ್ಮನ್ನೇ ವಿಡಿಯೋ ಮಾಡಕ್ಕೆ ಕರ್ಸೋಣ. ಥ್ಯಾಂಕ್ ಯು. ನಮ್ಮ ಟೀಮಿಗೆ ಬಂದು ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೀವೇ ಬರಬೇಕು, ನೀವು ಇನ್ನೂ ಬೆಳೆದಿರ್ಬೇಕು, ನೀವು ಚೆನ್ನಾಗಿ ಬೆಳೆದಿರ್ಬೇಕು. ಆಯ್ತು, ನೀವು ಚೆನ್ನಾಗಿ ಬೆಳೆದಿರ್ಬೇಕು. ಹಾಗೆ ಈ ಒಂದು 2 ವೀಲರ್ ಮೆಕ್ಯಾನಿಕ್ ಕಪ್ನಲ್ಲಿ ಬಿಡುಗುಳ ಲಯನ್ಸ್ ಮತ್ತು ನಮ್ಮ ಕಳಸ ಸ್ಟ್ರೈಕರ್ಸ್ ಫೈನಲ್ ಪ್ರವೇಶವನ್ನು ಪಡ್ಕೊಂಡಿದೆ. ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾದು ನೋಡುವ. ಉಮೇಶ್ ಪಾಪಣ್ಣ ಮತ್ತು ಅಬು ಇವರ ಒಂದು ಉತ್ತಮ ಬ್ಯಾಟಿಂಗ್ ವೈಖರಿಯಲ್ಲಿ ಕಳಸ ಸ್ಟ್ರೈಕರ್ಸ್ ಫೈನಲ್ ಕಪ್ಪನ್ನು ತನ್ನ ಮುಡಿಗೇರಿಸಿಕೊಂಡಿದೆ.
ಹಾಗೆ ಈ ಒಂದು ಟೂರ್ನಮೆಂಟ್ನ ವಿನ್ನರ್ಸ್ ಆಗಿರುವಂತಹ ಕಳಸ ಸ್ಟ್ರೈಕರ್ಸ್ ಇವರ ಗೆಲುವನ್ನು ಸಂಭ್ರಮಿಸುತ್ತಾ ರನ್ನರ್ಸ್ ಆಗಿರುವಂತಹ ಬಿಳುಗುಳ ಲಯನ್ಸ್ ಇವರಿಗೆ ಶುಭವನ್ನು ಕೋರ್ತಾ, ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಜಾಯ್ನ್ ಆಗಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಹಾಕಿರ್ತೀವಿ, ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ, ಹಾಗೆ ಈ ಒಂದು ವಿಡಿಯೋನೆಲ್ಲರಿಗೂ ಶೇರ್ ಮಾಡ್ತಾ ಲೈಕ್ ಕಮೆಂಟ್ ಮುಖಾಂತರ ನಮ್ಮನ್ನು ಸಹಕರಿಸಿ ಅಂತ ಕೇಳ್ಕೊಳ್ತಾ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ನ ಒಂದು ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಅಂತ ಹೇಳ್ತಾ, ಸಂತ ಈಗ ಮೂಡಿಗೆರೆ 2 ವೀಲರ್ ಮೆಕ್ಯಾನಿಕ್ ಕಪ್ ಮುಕ್ತಾಯ ಆಯಿತು. ಹಾಗೆ ಇಲ್ಲಿ ಏನು ಆಟ ಆಡ್ತಿರೋರೆಲ್ಲ ನಮ್ಮ ಒಂದು ವಿಡಿಯೋನ ನೋಡಿ ಶೇರ್ ಮಾಡಿ ಸಹಕಾರ ಕೊಡಲಿ ಸಹಕಾರ ಕೊಡಲಿ. ಈಗ ಕೆಲವರೆಲ್ಲ ಒಳ್ಳೆ ಮಾತು ಹೇಳಿದರು ಅಭಿಪ್ರಾಯಗಳನ್ನ, ಅವರಿಗೆ ಧನ್ಯವಾದ ಹೇಳ್ತಾ ವಿಡಿಯೋನ ಎಂಡ್ ಮಾಡುವ. ಮತ್ತೆ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹಿರವೆಲ್ ಭಾಗದ್ದು ಅದೇ ಮೊನ್ನೆ ನಮ್ಮ ಮಿಲ್ಗುಡ್ಡೆ ಹತ್ರ ಏನೊಂದು ಆಕ್ಸಿಡೆಂಟ್ ಆಯಿತು. ಅಲ್ಲಿ ಸ್ಕೂಲ್ ಮಗು ಮತ್ತು ಆಟೋದವರು ಅವ್ರಿಗೆ ಕೂಡ ಸ್ವಲ್ಪ ಏಟಾಗಿದೆ, ಮತ್ತು ಮೇಯ್ನಾಗಿ ಸ್ಕೂಲ್ ಮಗುಗೆ ಬಲಗಾಲಿನ ಮೂಳೆನೋ ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೆ ಒಂದು ಸುಮಾರು 1.5 ಲಕ್ಷ 2 ಲಕ್ಷ ಹತ್ತತ್ರ ಖರ್ಚು ಬೀಳುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಫಾದರ್ ಮುಲ್ಲ ಇದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಕೆಲವು ದಾನಿಗಳೆಲ್ಲ ಆದಷ್ಟು ಏನು ಈಗಾಗಲೇ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಚಾನಲ್ ಮೂಲಕ ಕೂಡ ನಾವು ಕೇಳ್ಕೊಳ್ತಿರೋದು, ಸಹಾಯ ಮಾಡಿ ಸ್ಕ್ಯಾನರ್ ಏನಿದೆ ಅವ್ರದ್ದು ನಾವು ಅಪ್ಲೋಡ್ ಮಾಡಿ ವಿಡಿಯೋದಲ್ಲಿ ಹಾಕಿರ್ತೀವಿ. ಯಾಕಂದ್ರೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಅದಕ್ಕೆ ಆದಷ್ಟು ಧನ ಸಹಾಯ ಮಾಡಿ, ನಿಮ್ಮ ಕಡೆಯಿಂದ ಕೂಡ ಧನ ಸಹಾಯ ಆಗಲಿ ಸ್ವಲ್ಪ. ಯಾಕಂದರೆ ಭಾಳ ಅಂದರೆ ಭಾಳ ಬಡ ಕುಟುಂಬದವರು, ಹಾಗಾಗಿ ಕೇಳ್ಕೊಳ್ತಿರೋದು ಆದಷ್ಟು ಸಹಾಯ ಮಾಡಿ. ಇವರು ಕೂಡ ನಮ್ಮ ಮೆಕ್ಯಾನಿಕ್ ಏನೋ ಅವರು ಸಂಘದವ್ರು ಹೇಳಿದರು, ಅವ್ರ ಕಡೆಯಿಂದ ಸ್ವಲ್ಪ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡುವ ಆಗಲಿ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡುವ ಅಲ್ವಾ? ಎಂಡ್ ಮಾಡುವ. ಓಕೆ, ಲಾಸ್ಟ್ ಒಂದು ನಮ್ಮದು live each and every moment of your life because one day everything comes into zero memories ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಹೋಗುವ.